ಪ್ರೊಟೆಕ್ಷನ್ ಆ್ಯಕ್ಟ್ಸ್ 2019 ಇಂಟ್ರೊಡಕ್ಷನ್ ಏನು ಅಂತಂದರೆ ಮೇಯ್ನ್ಲಿ ಏನು ಬರೀಬೇಕು ಅಂತಂದರೆ ಇದನ್ನು ಮೇಯ್ನ್ಲಿ ಫಾರ್ಮ್ ಮಾಡಿರೋದೇನು ರೀಸನ್ ಅಗ್ರೀವ್ಡ್ ಕಸ್ಟಮರ್ ಅವರು ಮುಂಚೆ ಎಲ್ಲ ಏನು ಮಾಡಬೇಕಾಗಿತ್ತು, ಯಾರಿಗಾರ ಕಸ್ಟಮರ್ಸ್ ತೊಂದರೆ ಆದರೆ ಅವರು ಸಿವಿಲ್ ಕೋರ್ಟ್ ಅಪ್ಲೈ ಮಾಡಬೇಕಾಗಿತ್ತು ಅಥವಾ ಜನರಲ್ ಟ್ರಿಬ್ಯುನಲ್ಸ್ನ ಅಪ್ರೋಚ್ ಮಾಡಬೇಕಾಯಿತು. ಸೊ ಕೋರ್ಟ್ ಲಿಟಿಗೇಷನ್ನು ತುಂಬ ಲೆಂತಿ ಆಗಿತ್ತು ಮತ್ತು ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದಿತ್ತು ಮತ್ತು ತುಂಬ ಕಾಂಪ್ಲೆಕ್ಸ್ ಆಗಿರ್ತಾ ಇತ್ತು. ಈ ಇಶ್ಯೂಸ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ತಂದರು 1986ಅಲ್ಲಿ. ಸೊ ಈ ಮಾಡರ್ನ್ ಕಾಮರ್ಸ್, ಡಿಜಿಟಲ್ ಟ್ರೇಡಿಂಗ್, ಇ ಕಾಮರ್ಸ್, ಡೈರೆಕ್ಟ್ ಸೆಲ್ಲಿಂಗ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ಸ್ ದಟ್ ಹ್ಯಾವ್ ಕಮ್. ಇದೆಲ್ಲ ಬಂದಿರೋದ್ರಿಂದ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಹಳೆ ಲಾನ ರೀಪ್ಲೇಸ್ ಮಾಡಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ 2019ಅಲ್ಲಿ ಮತ್ತೆ ಅಪ್ಗ್ರೇಡ್ ಮಾಡಿದ್ದಾರೆ. ಈ ಆ್ಯಕ್ಟು ಆಲ್ ಓವರ್ ಇಂಡಿಯಾ ಮತ್ತು ಎಸ್ಟಾಬ್ಲಿಷ್ಡ್, ಇದು ಒಳ್ಳೆ ಫ್ರೇಮ್ವರ್ಕಲ್ಲಿದೆ ಮತ್ತು ಇದನ್ನು ಎಲ್ಲ ಕಡೆ ಇಂಡಿಯಾದ ಎಲ್ಲ ಕಡೆಯೂ ಅಪ್ಲೈ ಆಗುತ್ತೆ. ಇದರಲ್ಲಿ ಏನು ಅಂದರೆ ನಿಮಗೆ ಮೇಯ್ನು ಇದು ಕನ್ಸ್ಯೂಮರ್ ರೈಟ್ಸ್ ಮತ್ತು ಒಳ್ಳೆ ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ ಯೂಸ್ ಆಗುತ್ತೆ. ಈ ಆ್ಯಕ್ಟು ಏಯ್ಟ್ ಚಾಪ್ಟರ್ಸು ಮತ್ತು 107 ಸೆಕ್ಷನ್ಸಲ್ಲಿರುತ್ತೆ ಮತ್ತು ಸೆಕ್ಷನ್ 2ನಲ್ಲಿ 47 ಡೆಫಿನಿಷನ್ಸ್ ಇದೆ. ಇದರ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂತಂದರೆ ಸ್ಪೀಡಿ ರಿಲೀಫ್, ಬೇಗ ರಿಲೀಫ್ ಸಿಗೋದು, ಅಂದರೆ ಕಸ್ಟಮರ್ಗೆ ಬೇಗ ರಿಲೀಫ್ ಸಿಗುವಂಥದ್ದು ಇದರ ಪ್ರೈಮರಿ ಆಬ್ಜೆಕ್ಟಿವ್. ಓಕೆ, ಸೊ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಇಂಟ್ರೊಡಕ್ಷನ್ನಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿದ್ದು ಯಾವಾಗಿಂದ, ಅದಕ್ಕೆ ಮುಂಚೆ ಪ್ರೊಸೀಜರ್ಸ್ ಹೇಗಿರ್ತಾ ಇತ್ತು, ಏನಕ್ಕೆ ಅದನ್ನು ಚೇಂಜ್ ಮಾಡಿದ್ರು, 2019ನಲ್ಲಿ ಮತ್ತೆ ಯಾಕೆ ಅದನ್ನು ಚೇಂಜ್ ಮಾಡಿದ್ರು, ಮತ್ತು ಅದರಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, 8 ಚಾಪ್ಟರ್ಸ್. ಅದರಲ್ಲಿ ಸೆಕ್ಷನ್ಸ್ ಎಷ್ಟಿದೆ, 107 ಸೆಕ್ಷನ್ಸ್ ಇದೆ. ಸೊ ಸೆಕೆಂಡ್ ಸೆಕ್ಷನಲ್ಲಿ 47 ಡೆಫಿನೇಷನ್ಸ್ ಇದೆ. ಮತ್ತು ಇದ್ರ ಆಬ್ಜೆಕ್ಟಿವ್ ಏನು ಅಂತಂದರೆ ಕನ್ಸ್ಯೂಮರ್ಗೆ ಸ್ಪೀಡಿ ರಿಲೀಫ್ ಸಿಗೋದಕ್ಕೋಸ್ಕರ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಮತ್ತು ಇದು ದೇರ್ ಆರ್ 2 ಥಿಂಗ್ಸ್. ಒಂದು ಕೌನ್ಸಿಲ್ ಅನ್ನೋದು, ಕನ್ಸ್ಯೂಮರ್ ಕೌನ್ಸಿಲ್ ಅನ್ನೋದು, ಕನ್ಸ್ಯೂಮರ್ ಕಮಿಷನ್ ಅನ್ನೋದು. ಸೊ ಕೌನ್ಸಿಲ್ಗೂ ಕಮಿಷನ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅನ್ನೋದು ಮತ್ತು ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಅನ್ನೋದು, ಇದೆರಡು ಜುಡಿಷಿಯಲ್ ಬಾಡೀಸ್ ಆಗಿರುತ್ತೆ. ಓಕೆ, ಸೊ ಕೌನ್ಸಿಲ್ ಅನ್ನೋದು ಇಟ್ ಈಸ್ ಮೇನ್ಲಿ ಅ ಲೆಜಿಸ್ಲೇಟಿವ್ ಟೈಪ್ ಆಫ್ ಬಾಡಿ. ಮತ್ತು ಇದರಲ್ಲಿ ಕೌನ್ಸಿಲಲ್ಲಿ ಮೇಯ್ನ್ ಏನು ಅಂತಂದರೆ ನಿಮಗೆ 3 ಥರದ ಕೌನ್ಸಿಲ್ ಇರುತ್ತೆ. ದ ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅನ್ನೋದಿರುತ್ತೆ. ಮತ್ತು ಇದರಲ್ಲಿ ರೂಲ್ಸ್, ಇದ್ರ ಮೇನ್ ಫಂಕ್ಷನ್ಸ್ ಏನು ಅಂತಂದರೆ ಇದರ ರೂಲ್ಸ್ನ ಫಾರ್ಮ್ ಮಾಡೋವಂಥದ್ದು, ಆ್ಯಕ್ಟ್ಸ್ನ ಫಾರ್ಮ್ ಮಾಡೋವಂಥದ್ದು, ಮತ್ತು ಪ್ರಾವಿಷನ್ಸ್ ಫಾರ್ಮ್ ಮಾಡೋವಂಥದ್ದು, ಮತ್ತು ಅಮೆಂಡ್ಮೆಂಟ್ಸ್ನ ಫಾರ್ಮ್ ಮಾಡೋವಂಥದ್ದು, ಇದೆಲ್ಲ ಇದರಲ್ಲಿ ಆಗಿರುತ್ತೆ. ಇಟ್ ಈಸ್ ಮೋಸ್ಟ್ಲಿ ಲೆಜಿಸ್ಲೇಟಿವ್ ಕೈಂಡ್ ಆಫ್ ಬಾಡೀಸ್. ಓಕೆ, ಕನ್ಸ್ಯೂಮರ್ ಕಮಿಷನ್ ಅನ್ನೋದು ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೋರಮ್, ಮತ್ತು ಇದು ಟ್ರಿಬ್ಯುನಲ್ ಅಂತಲೂ ಕರೀತಾರೆ. ಓಕೆ, ಫೋರಮ್ ಆರ್ ಟ್ರಿಬ್ಯುನಲ್ ಅಂತಲೂ ಕರೀತಾರೆ. ಇದರಲ್ಲಿ ಏನು ಅಂತಂದರೆ ಅದೇ 3 ಥರನೇ ಇದೆ. ಇದರಲ್ಲಿ ಸೆಂಟ್ರಲ್ ಇರುತ್ತೆ, ಸ್ಟೇಟ್ ಇರುತ್ತೆ, ಡಿಸ್ಟ್ರಿಕ್ಟ್ ಇರುತ್ತೆ. ಓಕೆ, ಇದು 3 ಇರುತ್ತೆ. ಸೊ ನಿಮಗೆ ಡಿಸ್ಟ್ರಿಕ್ಟಲ್ಲಿ ಅಪ್ ಟು 1 crore ನಿಮ್ಗೇನಾರ ಲಾಸ್ ಆಗಿದ್ರೆ ಅಥವಾ ಅಪ್ ಟು 1 crore ಕ್ಲೇಮ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ಟು ಡಿಸ್ಟ್ರಿಕ್ಟ್. ವೆನ್ ಯು ಗೋ ಟು ಸ್ಟೇಟ್ ಇಟ್ ಇಸ್ 1 crore to 10 crore. ಅಬೌವ್ 10 crore ಅಂತಂದರೆ ಯು ಗೋ ಟು ದ ಸೆಂಟ್ರಲ್ ಕನ್ಸ್ಯೂಮರ್ ಫೋರಮ್ ಆರ್ ಕಮಿಷನ್. ಓಕೆ, ಸೊ ಕೌನ್ಸಿಲ್ಸ್ದು ಫಂಕ್ಷನ್ಸ್ ಏನು ಅಂತಂದರೆ ಅಥಾರಿಟಿ ಏನು ಅಂತಂದರೆ ಇದರಲ್ಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕಾಗುತ್ತೆ. ಕೌನ್ಸಿಲ್ಸಲ್ಲಿ ಇಟ್ ಈಸ್ ಹೆಡೆಡ್ ಬೈ ದ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ನೋಡೋಣ, ಅಥವಾ ಫಸ್ಟ್ ನ್ಯಾಷನಲ್ ಲೆವೆಲಿಂದ ನೋಡೋಣ. ನ್ಯಾಷನಲ್ ಲೆವೆಲ್ ಹೋಗಬೇಕು ಅಂದರೆ ಇಟ್ ಈಸ್ ಹೆಡೆಡ್ ಬೈ ದ ಫಸ್ಟ್ ಟಾಪಲ್ಲಿ ಯಾರು ಬರ್ತಾರೆ ಅಂದರೆ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಕನ್ಸ್ಯೂಮರ್ ಅಫೇರ್ಸ್ ಯಾರು ಇರ್ತಾರೋ, ಇನ್ಚಾರ್ಜ್ ಆಫ್ ಕನ್ಸ್ಯೂಮರ್ ಅಫೇರ್ಸು, ಅವರು ಹೆಡ್ ಮಾಡ್ತಾರೆ. ಅವ್ರ ಕೆಳಗಡೆ 36 ಅಫಿಷಿಯಲ್ಸ್ ಇರ್ತಾರೆ ಮತ್ತು ನಾನ್ ಅಫಿಷಿಯಲ್ಸ್ ಮೆಂಬರ್ಸ್ ಕೂಡ ಇರುತ್ತೆ. ಇದ್ರದ್ದು ಟರ್ಮು 3 years ಆಫ್ ವರ್ಕಿಂಗ್. ಬೇಕು ಅಂದರೆ ಇದರಲ್ಲಿ ಅವರು ವರ್ಕಿಂಗ್ ಗ್ರೂಪ್ ಕೂಡ ಫಾರ್ಮ್ ಮಾಡ್ಕೋತಾರೆ. ಸೆಕೆಂಡು ಸ್ಟೇಟ್ ಲೆವೆಲ್ ಅಂತಂದರೆ ನಮಗೆ ಸ್ಟೇಟಲ್ಲಿ ಯಾರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಇರ್ತಾರೋ ಅವ್ರು ಹೆಡ್ ಮಾಡ್ತಾರೆ. ಅವ್ರ ಕೆಳಗಡೆ ಒಬ್ಬರು ಸೆಕ್ರೆಟ್ರಿ ಇರ್ತಾರೆ. ಮತ್ತು ಈ ಮೀಟಿಂಗು ವರ್ಷಕ್ಕೆ 1 ಸತಿ ಅಥವಾ 2 ಸತಿ ನಡೆಯುತ್ತೆ. ಓಕೆ, ಆ್ಯಂಡ್ ಇದು ಅಡ್ವೈಸಸ್ ಆನ್ ಸ್ಟೇಟ್ ಕನ್ಸ್ಯೂಮರ್ ಪಾಲಿಸಿ ಆರ್ ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ಬಗ್ಗೆ ಇವರು ಅಡ್ವೈಸ್ ಮಾಡ್ತಾರೆ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಇಸ್ ಹೆಡೆಡ್ ಬೈ the state government appoints the district level head by
a notification, and it is headed by the district collector. The chairman is of the consumer district level consumer forum is district collector and meets at least 2 times a year. Advisory ಮತ್ತು ರೈಟ್ಸ್ ಅವೇರ್ನೆಸ್ ಬಾಡಿ ಆಗಿರುತ್ತಿದ್ದು. ಓಕೆ, ನೆಕ್ಸ್ಟು ರಿಡ್ರೆಸಲ್ ಕಮಿಷನ್. ರಿಡ್ರೆಸಲ್ ಕಮಿಷನ್ ಮತ್ತು ನ್ಯಾಷನಲ್ ಲೆವೆಲ್ ನೋಡಬೇಕು ಅಂತಂದರೆ ಇದನ್ನು ಹೆಡ್ ಮಾಡೋವಂಥದ್ದು. ಓಕೆ, ಒಂದು ನಿಮಿಷ. ಓಕೆ, ರಿಡ್ರೆಸಲ್ ಕಮಿಷನಲ್ಲಿ ನೀವು ನ್ಯಾಷನಲ್ ಲೆವೆಲಲ್ಲಿ ಇಟ್ ಕ್ಲೇಮ್ಸ್ ಅಪ್ ಟು 10 crores. ಓಕೆ, ಮತ್ತು ಇದು ಸ್ಟೇಟ್ ಲೆವೆಲಲ್ಲಿ 1 crore to 10 crore. ಇದ್ರ ಪ್ರೆಸಿಡೆಂಟ್ ಯಾರು ಅಂತಂದರೆ ಚೀಫ್ ಜಸ್ಟಿಸ್, ಜಡ್ಜ್ ಆಫ್ ಹೈಕೋರ್ಟ್, ಮತ್ತು ಇದ್ರ ಪ್ರೆಸಿಡೆಂಟ್ ಆಗಿರ್ತಾರೆ. ಮತ್ತು ಕಮಿಷನ್ದು ಪ್ರೆಸಿಡೆಂಟು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂತಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಪ್ರೆಸಿಡೆಂಟ್ ಆಗಿರ್ತಾರೆ. ಮತ್ತು ಹಿ ಶುಡ್ ಬಿ ಏಜ್ಡ್ 35 years. ಆ್ಯಂಡ್ ಈ ಕಡೆ ಕೌನ್ಸಿಲ್ಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ಕಮಿಷನ್ಗೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತಾರೆ. ಬಿಕಾಸ್ ಕೌನ್ಸಿಲಲ್ಲಿ ನಿಮಗೆ ಜಸ್ಟ್ ಲೆಜಿಸ್ಲೇಷನ್ ಪಾಸ್ ಮಾಡೋದ್ರಿಂದ ಎನಿ IAS ಆಫೀಸರ್ ಕ್ಯಾನ್ ಡೂ. ಬಟ್ ಇಲ್ಲಿ ಯು ನೀಡ್ ಅ ಜಡ್ಜ್ ಬಿಕಾಸ್ ಹಿ ಹ್ಯಾಸ್ ಟು ಗೋ ಥ್ರೂ ದ ಕೇಸ್ ಎಲ್ಲ. ಸೊ ಕಮಿಷನ್ ಅಂದಾಗ ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ಜಡ್ಜೇ ಇರ್ತಾರೆ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ಪ್ರೆಸಿಡೆಂಟು ಸ್ಟೇಟ್ ಲೆವೆಲ್ಗೆ ಚೀಫ್ ಜಸ್ಟಿಸ್ ಆಗಿರ್ತಾರೆ. ಓಕೆ, ಮತ್ತು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರ್ತಾರೆ. ಮತ್ತು ಸೆಂಟ್ರಲ್ ಲೆವೆಲಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ. ಅಪೆಕ್ಸ್ ಕನ್ಸ್ಯೂಮರ್ ಕಮಿಷನ್ ವಿತ್ ನ್ಯಾಷನಲ್ ವೈಡ್ ಓವರ್ಸೈಟ್, ಸೆಂಟ್ರಲ್ ಅಥಾರಿಟಿ ಆ್ಯಸ್ ಎ ರೆಗ್ಯುಲೇಟರಿ ಬಾಡಿ. CCPA ಅನ್ನೋದು ಕನ್ಸ್ಯೂಮರ್ ಸೆಂಟ್ರಲ್ ಅಥಾರಿಟಿ, ಓಕೆ, ಅನ್ನೋದು ಬಾಡಿ ಆಗಿರುತ್ತೆ. ಮತ್ತು ಇದ್ರ ಫಂಕ್ಷನ್ಸ್ ಏನು ಅಂದರೆ ಪ್ರಮೋಟಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಕನ್ಸ್ಯೂಮರ್ ರೈಟ್, ಟ್ಯಾಕ್ಲಿಂಗ್ ಅನ್ಫೇರ್ ಪ್ರಾಕ್ಟಿಸಸ್, ಇದೆಲ್ಲ ಇದೆ. ಪ್ರಿವೆಂಟಿಂಗ್ ಫ್ರಮ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್, ಹ್ಯಾಂಡ್ಲಿಂಗ್ ಡಿಸ್ಟ್ರಿಕ್ಟ್ ಗ್ರೀವಿಯನ್ಸಸ್, ಪ್ರೊವೈಡಿಂಗ್ ರೆಕಮೆಂಡೇಷನ್, ಇನ್ಕಾರ್ಪೊರೇಟಿಂಗ್ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಸ್ಟ್ಯಾಂಡರ್ಡ್ಸ್, ಫಾಸ್ಟ್ರಿಂಗ್ ರಿಸರ್ಚ್. ಇದೆಲ್ಲ ಇದ್ರದ್ದು ಫಂಕ್ಷನ್ಸ್ ಆಗಿರುತ್ತೆ. ಡಿಸ್ಪ್ಯೂಟ್ ರೆಸಲ್ಯೂಷನ್ ಹೆಂಗೆ ಮಾಡ್ತಾರೆ ಅಂತಂದರೆ ಕಮಿಷನ್ದು ಪವರ್ಸ್ ಏನೇನಿರುತ್ತೆ, ವಿಟ್ನೆಸ್ನ ಸಮನ್ ಮಾಡೋದು, ಮತ್ತು ಎವಿಡೆನ್ಸ್ ಏನಿದೆ ಅದನ್ನು ನೋಡೋದು, ಮತ್ತು ಸ್ಯಾಂಪಲ್ ಆಫ್ ಗೂಡ್ಸ್ನ ನೋಡೋದು, ಇಂಟ್ರಿಮ್ ಆರ್ಡರ್ಸ್ನ ಪಾಸ್ ಮಾಡೋದು, ಮತ್ತು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಫೈಲಿಂಗ್ ಆಫ್ ದ ಕಂಪ್ಲೇಂಟ್. ಇಟ್ ಕೆನಾಟ್ ಬಿ ಸಬ್ಮಿಟೆಡ್ ಫಿಸಿಕಲಿ ಥ್ರೂ ಲೀಗಲ್ ಪ್ರಾಕ್ಟಿಷನರ್. ಅಂದರೆ ನಾವು ಫಿಸಿಕಲಿ ಸಬ್ಮಿಟ್ ಮಾಡೋಕ್ಕಾಗಲ್ಲ. It can be submitted by legal practitioner or an advocate or through electronic media. ಅದಕ್ಕೆ ದಾಖಿಲ್ ಅಂತ ಒಂದು ಪೋರ್ಟಲ್ ಇದೆ, ಅದರ ಮೂಲಕ ಮಾಡ್ಬೋದು. ಸೊ ಅದನ್ನು ಅಡ್ಮಿಟ್ ಮಾಡೋದಕ್ಕೆ 21 days ಟೈಮ್ ಕೊಡಬೇಕು ನೀವು ಪ್ರೆಸಿಡೆಂಟ್ಗೆ. ಮತ್ತು ಆಮೇಲೆ ನೋಟಿಸ್ ಸರ್ವ್ ಮಾಡ್ತಾರೆ ಆಪೋಸಿಟ್ ಪಾರ್ಟಿಗೆ, ಅವ್ರಿಗೆ 30 days ಟೈಮ್ ಕೊಡ್ತಾರೆ. ಆಮೇಲೆ ಮೀಡಿಯೇಷನ್ ನಡೆಯುತ್ತೆ. ಆಮೇಲೆ ಗೂಡ್ಸ್ ಏನೇನಿದೆ ಅದನ್ನು ಲ್ಯಾಬಿಗೆ ಕಳಿಸೋದು, ಇವೆಲ್ಲ ನಡೆಯುತ್ತೆ. ಒಂದು ಪಾರ್ಟಿ ಏನಾರ ಬಂದಿಲ್ಲ ಅಂದಾಗ ಅದು ಎಕ್ಸ್ ಪಾರ್ಟಿ ಆಗುತ್ತೆ, ಅಥವಾ ಇಬ್ಬರು ಬಂದಾಗ ದೇ ವಿಲ್ ಟ್ರೈ ಟು ಮೀಡಿಯೇಟ್. ಆಮೇಲೆ ಫೈನಲ್ ಆರ್ಡರ್ ಮತ್ತು ರಿಲೀಫ್ ಕೊಡಲಾಗುತ್ತೆ ಲಾಸ್ಟಲ್ಲಿ. ಇದರಲ್ಲಿ ಒಫೆನ್ಸಸ್ ಏನೇನು ಅಂತಂದರೆ ನಾನ್ ಕಾಂಪ್ಲಿಯನ್ಸಸ್ ಆಫ್ ಆರ್ಡರ್, ಅಂದರೆ ಆರ್ಡರ್ನ ಕಾಂಪ್ಲಿಯನ್ಸ್ ಮಾಡಿಲ್ಲ ಅಂತಂದರೆ it is up to 6 months and 20 lakhs. And false or misleading advertisements ಕೊಟ್ಟಾಗ it is up to 2 years. ಮತ್ತೆ ಮಾಡಿದಾಗ 5 years 50 lakhs ಆಗುತ್ತೆ. ಸೇಮ್ ಅಡಲ್ಟ್ರೇಷನ್ಗೂ ಅಷ್ಟೇ. ಫಸ್ಟ್ ಟೈಮ್ ಮಾಡಿದಾಗ ಇಟ್ ಈಸ್ ಅಪ್ ಟು 6 months to 1 year 1 lakh ಆಗುತ್ತೆ. ಮತ್ತೆ ಮಾಡಿದಾಗ ಅದು 7 years to 10 lakhs ಆಗುತ್ತೆ. ಸ್ಪೂರಿಯಸ್ ಫೇಕ್ ಮತ್ತು ಫಸ್ಟ್ ಟೈಮ್ ಮಾಡಿದಾಗ 1 year to 3 lakh ಆಗುತ್ತೆ. ಮತ್ತೆ ಆಡಿದಾಗ 7 years to 5 lakhs ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಡೀಟೇಲ್ಸ್ ಅಬೌಟ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್.